ನಮಸ್ತೆ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಿಶೇಷ ಸಂಚಿಕೆಗೆ ಸ್ವಾಗತ. ಈಗ ಮತ್ತೊಂದು ಹೊಸ ವಿಷಯದೊಂದಿಗೆ ಹಾಜರಾಗಿದ್ದೇನೆ ಸ್ನೇಹಿತರೆ. ಈಗ ನಾವು ಹೋಳಾಷ್ಟಕದ ಬಗ್ಗೆ ತಿಳಿಯೋಣ. ಈ ಹೋಳಾಷ್ಟಕವು 2026ರಲ್ಲಿ ಫೆಬ್ರವರಿ 24 ಮಂಗಳವಾರ ಪ್ರಾರಂಭವಾಗಿ ಮಾರ್ಚ್ 3ರಂದು ಮುಕ್ತಾಯವಾಗುತ್ತದೆ. ಅಂದರೆ ಫಾಲ್ಗುಣ ಶುಕ್ಲ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೂ ಇರುತ್ತದೆ. ಈ 8 ದಿನಗಳ ಕಾಲ ಯಾವುದೇ ಶುಭ ಕಾರ್ಯಗಳನ್ನು ಮಾಡದೆ ದೈವಿಕ ಪ್ರಾರ್ಥನೆಗೆ ಸಮಯ ಮೀಸಲಿಡುವುದು ಉತ್ತಮ. ಶನಿ ಮತ್ತು ಮಂಗಳ ಸೇರಿದಂತೆ 8 ಗ್ರಹಗಳು ಉಗ್ರ ರೂಪದಲ್ಲಿರುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಅದಕ್ಕಾಗಿ ಮಾನಸಿಕ ಶಾಂತಿ ಮತ್ತು ರಕ್ಷಣೆಗಾಗಿ ಭಜನೆ ಮತ್ತು ಜಪ ಮಾಡಲು ಹೇಳಲಾಗುತ್ತದೆ. ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನಿಗೆ ಈ 8 ದಿನಗಳ ಕಾಲ ಅತಿಯಾದ ಹಿಂಸೆ ನೀಡಿದ್ದನೆಂಬ ನಂಬಿಕೆ ಇದೆ. ಹೋಳಾಷ್ಟಕದ ಸಮಯದಲ್ಲಿ ಪಠಿಸಬೇಕಾದ ವಿಶೇಷ ಸ್ತೋತ್ರಗಳು: ವಿಷ್ಣು ಸಹಸ್ರನಾಮ, ಸರ್ವ ವಿಘ್ನಗಳ ನಿವಾರಣೆಗೆ ಮತ್ತು ಮನಃಶಾಂತಿಗೆ ಇದು ಅತ್ಯುತ್ತಮ. ನರಸಿಂಹ ಕವಚ, ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿದಂತೆ ಈ ಸ್ತೋತ್ರವು ನಿಮ್ಮನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ. ಮಹಾಮೃತ್ಯುಂಜಯ ಮಂತ್ರ, ಗ್ರಹಗತಿಗಳ ಅಶುಭ ಫಲಗಳನ್ನು ತಗ್ಗಿಸಲು ಈ ಮಂತ್ರ ಜಪಿಸಿ. ಹನುಮಾನ್ ಚಾಲಿಸ, ಭಯ ದೂರ ಮಾಡಲು ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಇದನ್ನು ಪಠಿಸಿ. ಹೋಳಾಷ್ಟಕದ ಅವಧಿಯಲ್ಲಿ ತುಳಸಿ ಮಾತೆಗೆ ನಿತ್ಯವೂ ನೀರು ಮತ್ತು ದೀಪ ಹಚ್ಚುವುದು ಮನೆಯ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಭಕ್ತಿ ಹಾಗೂ ಶುದ್ಧತೆಯ ಸಂಕೇತವಾದ ತುಳಸಿ ಪೂಜೆಯು ಈ ಅಶುಭ ಸಮಯದಲ್ಲಿ ರಕ್ಷಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಲಾಗುತ್ತದೆ. ಇಷ್ಟೇ ಅಲ್ಲದೆ ನಮ್ಮ ಮಕ್ಕಳ ಮೇಲೆ ವಿಶೇಷ ಗಮನವಿಡಬೇಕು. ಏಕೆಂದರೆ ಬ್ಲ್ಯಾಕ್ ಮ್ಯಾಜಿಕ್, ಕೆಟ್ಟ ದೃಷ್ಟಿಗಳ ಪ್ರಯೋಗಗಳು ವಿಪರೀತವಾಗಿ ಪ್ರಭಾವ ಬೀರುವುದರಿಂದ ಮಕ್ಕಳ ಬಟ್ಟೆಗಳನ್ನು ರಾತ್ರಿಯ ವೇಳೆಯಲ್ಲಿ ಹೊರಗೆ ಹಾಕುವುದು ಬೇಡ. ಮತ್ತು 3 ದಾರಿ ಕೂಡುವ ದಾರಿಯಲ್ಲಿ ಮಕ್ಕಳನ್ನು ಒಂಟಿಯಾಗಿ ಓಡಾಡಲು ಬಿಡಬೇಡಿ. ಹೊರಗಡೆ ವ್ಯಕ್ತಿಗಳು ಏನೇ ಸಿಹಿ ತಿನಿಸುಗಳನ್ನು ಕೊಟ್ಟರೂ ಮಕ್ಕಳಿಗೆ ತಿನ್ನಲು ಕೊಡಬೇಡಿ. ಇದು ಅಲ್ಲದೆ ಈ ಹೋಳಾಷ್ಟಕದ ಸಮಯದಲ್ಲಿ ಉಗುರು ಕೂದಲುಗಳನ್ನು ಕತ್ತರಿಸಬಾರದು. ವಿವಾಹ ನಿಶ್ಚಿತಾರ್ಥ ಮಾಡಬಾರದು. ಕಪ್ಪು ಬಟ್ಟೆ, ದಟ್ಟ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಹೊಸ ವಾಹನಗಳನ್ನು ಖರೀದಿಸಬಾರದು. ಮನೆ, ಸೈಟ್ ಇತ್ಯಾದಿ ಆಸ್ತಿಗಳನ್ನು ಖರೀದಿಸಬಾರದು. ಹೊಸ ಯಂತ್ರೋಪಕರಣಗಳು, ಬಂಗಾರ, ಬೆಳ್ಳಿ ಖರೀದಿಸಬಾರದು. ಈ ಹೋಳಾಷ್ಟಕದ ಸಮಯದಲ್ಲಿ ಇವುಗಳನ್ನು ಖರೀದಿಸುವುದು ನಿಷೇಧಿಸಲಾಗಿದೆ. ಅಂದರೆ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದು ನಿಷೇಧಿಸಲಾಗಿದೆ. ಸ್ನೇಹಿತರೆ, ನಿಮ್ಮ ಮಾನಸಿಕ ಶಾಂತಿ ಮತ್ತು ದುಷ್ಟಶಕ್ತಿಗಳ ರಕ್ಷಣೆಗಾಗಿ ಮೇಲೆ ಹೇಳಿದ ವಿಶೇಷ ಸ್ತೋತ್ರಗಳನ್ನು ಪಠಿಸಿ. ಆ ದೇವರ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತೇನೆ. ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.